ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ನಾವು ರುಚಿಕರವಾದ ಅವರೆಕಾಳನ್ನು ಬಳಸ್ಕೊಂಡು ಟೊಮೆಟೊ ಬಾತ್ ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ ಅವರೆಕಾಯಿ ಹಾಕಿ ಮಾಡುವಂಥ ಪದಾರ್ಥಗಳೆಲ್ಲ. ಇದರಲ್ಲಿ ಟೊಮೆಟೊ ಬಾತ್ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲೊಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 2 ದೊಡ್ಡ ಈರುಳ್ಳಿನ ಹೆಚ್ಚಾಕೊಂಡಿದ್ದೀನಿ, ಒಂದು 4 ಹಸಿಮೆಣ್ಸಿನ್ಕಾಯಿ ಹೆಚ್ಚಾಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿ ಹಸಿ ವಾಸನೆ ಎಲ್ಲ ಹೋಗಲಿ. ಇದಕ್ಕೆ ಸ್ವಲ್ಪ ಮಸಾಲ ಥರ ರುಬ್ಕೊಂಡಿದ್ದೀನಿ. ಕಾಯಿ, ಟೊಮೊಟೊ ಮತ್ತು ಸ್ಪೈಸಸ್ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ, ಮರಾಠಿ ಮೊಗ್ಗು ಮತ್ತು ಬೆಳ್ಳುಳ್ಳಿ, ಶುಂಠಿ ಮತ್ತು ಟೊಮೊಟೊನ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಿಷ್ಟೇ ಇದಕ್ಕೆ ಹಾಕಿರೋದು. ನಾನು ಇದಕ್ಕೆ ರುಬ್ಬಕ್ಕೆ ಹಾಕಿರೋದ್ರಿಂದ ಒಗ್ಗರಣೆಗೆ ಯಾವುದೇ ಥರದ ಸ್ಪೈಸಸನ್ನು ಆ್ಯಡ್ ಮಾಡಿಲ್ಲ. ಯಾಕೆ ಅಂದರೆ ಮಕ್ಕಳು ಬಾಯಿಗೆ ಸಿಕ್ಕಿದ್ರೆ ಅನ್ನನೇ ತಿನ್ನಲ್ಲ, ಒಂಥರ ಕಸರೆ ಹೊಡೆದು ಬಿಡುತ್ತೆ ಲವಂಗ ಎಲ್ಲ ಸಿಕ್ಕಿದ್ರೆ ಅಂತ. ಹಾಗಾಗಿ ರುಬ್ಬಾಕ್ತಾಯಿದ್ದೀನಿ. ಇದಕ್ಕೊಂದು 4 ಟೊಮೊಟೊ ಹೆಚ್ಕೊಂಡಿದ್ದೀನಿ. ಕೊತ್ತಂಬರಿ ಅರ್ಧ, ಪುದೀನ ಅರ್ಧ, ಈ ಥರ ಅಂದರೆ ಅರ್ಧ ಕಟ್ಟಲ್ಲ, 2 ಸಮ ಪ್ರಮಾಣದಲ್ಲಿ ತೊಗೊಳ್ಳಿ. ವಾಶವಾಗಲಿ ಅಂತ, ಮಣ್ಣೆಲ್ಲ ಬಿಡಲಿ ಅಂತ ನೀರಿಗೆ ಹಾಕಿದ್ದೀನಿ. ಅದು ಮಣ್ಣು ಬಿಡೋ ಅಷ್ಟರಲ್ಲಿ ಇವೆಲ್ಲ ಬೇಯಿಸ್ಕೊಳ್ಳೋಣ. ಇವಾಗ ಈರುಳ್ಳಿ ಅರ್ಧ ಬೆಂದಿರಬೇಕು, ಪೂರ್ತಿ ಗೋಲ್ಡನ್ ಬ್ರೌನ್ ಬರೋ ಅವಶ್ಯಕತೆ ಇರಲ್ಲ. ಆ ನಂತರ ಟೊಮೊಟೊನ ಹೆಚ್ಚಿರೋದನ್ನು ಹಾಕ್ಕೊಳ್ಳೋಣ. ಯಾಕೆ ಫುಲ್ಲು ಬೇಯಿಸಬಾರ್ದು ಈರುಳ್ಳಿ ಅಂದರೆ ಅದು ರೈಸ್ ಜೊತೆ ಮಿಕ್ಸ್ ಆದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಬೇಗ ಟೊಮೊಟೊ ಕುಕ್ ಆಗಲಿ ಅಂತ. ಈ ಟೊಮೊಟೊ ಸಾಫ್ಟ್ ಆಗೋವರೆಗೂ ಕುಕ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಆನಂತರ ಅವರೆಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋಂತಹ ಮಸಾಲೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲೇ ನೀರನ್ನು ತಕ್ಷಣ ಹಾಕಕ್ಕೆ ಹೋಗ್ಬಿಡಿ. ಇದೆಲ್ಲ ಹಸಿ ವಾಸನೆ ಹೋಗಬೇಕು. ಯಾಕಂದರೆ ಯಾವುದನ್ನು ನಾವು ಹುರಿದ್ಬಿಟ್ಟು ಮಸಾಲಾನ ಪೇಸ್ಟ್ ಮಾಡಿರಲ್ಲ. ಹಾಗಾಗಿ ನೋಡ್ತಾ ಇರ್ಬೋದು ಎಣ್ಣೆ ಯಾವ ಥರ ಬಿಡ್ತಾ ಇದೆ ಅಂತ. ಈ ಥರ ಎಣ್ಣೆ ಬಿಟ್ಟರೆ ಕ್ಲೀನಾಗಿ ಕುಕ್ ಆಗಿದೆ ಅಂತ. ನಿಧಾನಕ್ಕೆ ನಾವು ಸಣ್ಣ ಉರಿನಲ್ಲಿ ಎಲ್ಲನೂ ಫ್ರೈ ಮಾಡ್ಕೊಳ್ತಾ ಇದ್ದರೆ ಈ ಥರ ನಮಗೆ ನೀಟಾಗಿ ಪರ್ಫೆಕ್ಟಾಗಿ ಬೆಂದ್ಕೊಂಡಿರುತ್ತೆ. ಎಣ್ಣೆ ಯಾವ ಥರ ತೇಲ್ಕೊಂಡು ಬಂದಿದೆ ಅಂತ ಕ್ಲಿಯರಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ. ನಾನಿಲ್ಲಿ ಕೊತ್ತಂಬರಿ ಪುದೀನ ಆ್ಯಡ್ ಮಾಡಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಆ ನಂತರ ಅಳತೆಗೆ ತಕ್ಕಂತೆ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಟೊಮೊಟೊದಲ್ಲೂ ನೀರಿನ ಅಂಶ ಇರುತ್ತೆ ಮತ್ತು ಜಾರ್ ತೊಳೆದಿರೋ ನೀರನ್ನು ನಾವು ಆ್ಯಡ್ ಮಾಡಿರ್ತೀವಿ. ಹಾಗಾಗಿ ಇದು ಚೆನ್ನಾಗಿ ಕುದ್ದ ನಂತರ ಮಾಮೂಲಿ ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನಾನಿಲ್ಲಿ ಪುದೀನ ಸೊಪ್ಪು ಹಾಕಿರೋದು ನೆಕ್ಸ್ಟ್ ಬಂದಿದೆ, ಹಾಗಾಗಿ ಫಸ್ಟೇ ಹೇಳ್ಬಿಟ್ಟಿದ್ದೀನಿ ಅಂತ ಅಂದ್ಕೋಬೇಡಿ. ಅದು ವಿಡಿಯೋ ಹಿಂದೆ ಮುಂದೆ ಆಗಿದೆ ಅಷ್ಟೇ. ಸೊ ಅಳತೆಗೆ ಪ್ರಮಾಣದಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 2 ವಿಷಿಲ್ ಬಂದರೂ ಓಕೆ, 1 ವಿಷಿಲ್ ಬಂದರೂ ಓಕೆ. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಟೊಮೆಟೊ ಬಾತ್ ಅಂತ. ತುಂಬಾ ಚೆನ್ನಾಗಿರುತ್ತೆ ಅವರೆಕಾಳು ಟೊಮೆಟೊ ಬಾತು. ನೀವು ಒಂದ್ಸತಿ ಟ್ರೈ ಮಾಡಿ. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ಕೊಂಡಿದ್ದೀನಿ. ನಿಮಗೆ ಮೊಸರು ಬಜ್ಜಿ ಇಷ್ಟ ಇದ್ದರೆ ಮೊಸರು ಬಜ್ಜಿನೂ ಮಾಡ್ಕೋಬೋದು. ಸೂಪರಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಅವರೆಕಾಯಿ ಬಳಸ್ಕೊಂಡು ಏನೇ ಮಾಡಿದ್ರೂ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.